Everyone wants the red mug. Get it for free now with the Nescafe jar. ಮುಂಡಗೋಡ ಕೆಎಸ್ಆರ್ಟಿಸಿ ಬಸ್ ಡಿಪೋದಲ್ಲಿ ಅನುಕೂಲತೆ ಕಲ್ಪಿಸಿ, ವ್ಯವಸ್ಥಿತಗೊಳಿಸಿ, ಜನತೆಯ ಸೇವೆಗೆ ಅಣಿಗೊಳಿಸುವಂತೆ ಸಾರಿಗೆ ಸಚಿವರಿಗೆ ಮುಂಡಗೋಡ ತಹಶೀಲದಾರ ಕಾರ್ಯಾಲಯದ ಉಪ ತಹಶೀಲದಾರರ ಮೂಲಕ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಯ ಜಿಲ್ಲಾಧ್ಯಕ್ಷರಾದ ಜಗದೀಶ ದೈವಜ್ಞ ನೇತೃತ್ವದಲ್ಲಿ ಸೋಮವಾರ ಮನವಿ ಸಲ್ಲಿಸಲಾಯಿತು. ತಮ್ಮಿಂದ ಸುಮಾರು 2 ವರ್ಷಗಳ ಹಿಂದೆ ಉದ್ಘಾಟನೆಗೊಂಡ ಮುಂಡಗೋಡ ಬಸ್ ಡಿಪೋ ಇಲಾಖೆಯ ಸ್ಪಂದನೆ ಸರಿಯಾಗಿ ದೊರಕದೆ ವ್ಯವಸ್ಥಿತ ಸೇವೆ ನೀಡಲು ವಿಫಲವಾಗಿದೆ ಎಂಬ ಸಂಗತಿಯನ್ನು ತಮ್ಮ ಗಮನಕ್ಕೆ ಅತ್ಯಂತ ವಿಷಾದದಿಂದ ತರಬಯಸುತ್ತೇನೆ. ಮುಂಡಗೋಡ ಬಸ್ ಡಿಪೋ ಆವರಣವನ್ನು ಕಾಂಕ್ರೀಟ್ ಮಾಡಿ ವಾಹನಗಳ ಸುಗಮ ಸಂಚಾರಕ್ಕೆ ಅವಕಾಶ ಕಲ್ಪಿಸಿಕೊಡಬೇಕು. ಕನಿಷ್ಠ 20 ಹೊಸ ಬಸ್ಗಳನ್ನು ಒದಗಿಸಬೇಕು. ಬಸ್ ಡಿಪೋಕ್ಕೆ ವಾಹನ ನಿರೀಕ್ಷಕರನ್ನು ನೇಮಕಾತಿ ಮಾಡಬೇಕು. ಮುಂಡಗೋಡ ಬಸ್ ಸ್ಟ್ಯಾಂಡ್ನಲ್ಲಿ ಶೌಚಾಲಯದ ವ್ಯವಸ್ಥಿತ ನಿರ್ವಹಣೆಗೆ ಕ್ರಮ ಕೈಗೊಳ್ಳಬೇಕೆಂದು ಮನವಿಯಲ್ಲಿ ತಿಳಿಸಲಾಗಿದೆ. ಈ ಸಂದರ್ಭದಲ್ಲಿ ವಿರೂಪಾಕ್ಷ ಸಾಗರ, ಬಸವರಾಜ ಕಾಳೆ, ರಾಮಣ್ಣ ಗೌಳಿ, ವೀರಪ್ಪ ಕಲಬರ, ದುರ್ಗಪ್ಪ ಬೋವಿ, ಎಎಸ್ ವಾದಿರಾಜರಾವ್, ಮಾರುತಿ ಬೋವಿ, ರಾಜೇಶ ಸುಣಗಾರ, ಪುಟ್ಟಪ್ಪ ಮಿಶ್ರಿಕೋಟಿ, ಅರುಣ, ಪ್ರಕಾಶ ಕೆರಿಹೊಲದವರ್, ರಾಜೇಸಾಬ, ಹಜರ್ಖಾನ ಪಟಾಣ ಮುಂತಾದವರಿದ್ದರು. ನಿಮ್ಮನೇಲಿರೋ ಯುಪಿಎಸ್ ಬ್ಯಾಟರಿಗೆ 6 ತಿಂಗಳಿಗೊಂದ್ಸಲ ಡಿಸ್ಟಿಲ್ ವಾಟರ್ ಹಾಕಬೇಕು, 5 ವರ್ಷಕ್ಕೊಂದ್ಸಲಿ ಬ್ಯಾಟರಿನೇ ಚೇಂಜ್ ಮಾಡಬೇಕು. ಬಟ್ ಇನ್ಮೇಲೆ ಈ ಟೆನ್ಷನ್ ಬೇಡ, ಯಾಕೆಂದ್ರೆ ಬಸುಕಿ ಬ್ರ್ಯಾಂಡ್ ನ ಲಿಥಿಯಂ ಬ್ಯಾಟರಿ ಯುಪಿಎಸ್ ಬಂದಿದೆ. ಬಸುಕಿ ಬಂದು 15 ವರ್ಷ ಎಕ್ಸ್ಪೀರಿಯನ್ಸ್ ಇರೋ ನಮ್ ಬೆಂಗಳೂರದೇ ಬ್ರ್ಯಾಂಡ್. ನೋಡೋಕೆ ಒಂದ್ ಸಣ್ಣ ಗೀಸರ್ ತರ ಇರೋ ಈ ಲಿಥಿಯಂ ಯುಪಿಎಸ್ ಬರೀ 22 ಕೆಜಿ ತೂಕ ಇದೆ ಅಷ್ಟೇ. 1 ಕೆವಿ ಇಂದ 10 ಕೆವಿ ಕೆಪಾಸಿಟಿ ವರೆಗೂ ಅವೈಲೇಬಲ್ ಇದೆ. ನಿಮ್ ಮನೇಲಿರೋ ಮಾಮೂಲಿ ಟ್ಯೂಬುಲರ್ ಬ್ಯಾಟರಿಗಿಂತ 3 ಪಟ್ಟು ಹೆಚ್ಚು ಬ್ಯಾಟರಿ ಲೈಫ್ ಬರುತ್ತೆ, ಯಾಕೆಂದ್ರೆ ಇದರಲ್ಲಿರೋದು ಲಿಥಿಯಂ ಅಯಾನ್ ಬ್ಯಾಟರಿ. ಈ ಟ್ಯೂಬುಲರ್ ಬ್ಯಾಟರಿ 5 ವರ್ಷ ಬಾಳಿಕೆ ಬಂದ್ರೆ ಬಸುಕಿ ಲಿಥಿಯಂ ಯುಪಿಎಸ್ ಸುಮಾರು 10 ವರ್ಷ ಬಾಳಿಕೆ ಬರುತ್ತೆ. ಅಂಡ್ 5 ವರ್ಷದ ತನಕ ವಾರಂಟಿನೂ ಇದೆ. ಒಂದ್ಸಲ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಇದಕ್ಕೆ ಯಾವತ್ತೂ ಕೂಡ ಡಿಸ್ಟಿಲ್ ವಾಟರ್ ಹಾಕಂಗೆ ಇಲ್ಲ. ಆಸಿಡ್ ಲೀಕೇಜ್ ಆಗೋ ಭಯ ಇಲ್ಲ, ಒಂಚೂರು ಸೌಂಡು ಇಲ್ಲ, ಮೇಂಟೆನೆನ್ಸ್ ಅಂತೂ ಇಲ್ಲವೇ ಇಲ್ಲ. ವಾಲ್ ಮೌಂಟ್ ಡಿಸೈನ್ ಇರೋದ್ರಿಂದ ಜಾಸ್ತಿ ಜಾಗನೂ ಬೇಕಾಗಿಲ್ಲ. ಸೊ ಇದೊಂದು ಫಿಟ್ ಅಂಡ್ ಫರ್ಗೆಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸುಮಾರು ಈಗ 2 ವರ್ಷದಿಂದ ಈ ಬಾಸುಕಿಯನ್ನ ಯುಪಿಎಸ್ ಯೂಸ್ ಮಾಡ್ತಾ ಇದೀವಿ. ಯಾವ್ದು ತೊಂದರೆ ಬಂದಿಲ್ಲ, ಏನೂ ಬಂದಿಲ್ಲ. ಒಳ್ಳೆ ಬ್ಯಾಕಪ್ ಇದೆ. ಸುಮಾರು ಒಂದು 5-6 ಜನ ನಮ್ಮ ಫ್ರೆಂಡ್ಸ್ಗೆ ರೆಫರ್ ಮಾಡಿದ್ವಿ.